ಏನೋ ಪುನೀತ್, ಹಾ ಅದೇ ಕೇಳ್ತೀನಿ. ಪುನೀತ್ಗೆ ಏನಾದರೂ ಅರ್ಜೆಂಟ್ ಇದೆಯಾ? ಬಟ್ ಈ ಕಾರು ಯಾಕೋ ಡೇಂಜರ್ ಅಂತ ಅನಿಸ್ತಾ ಇದೆ ನನಗೆ, ಇವ್ರ ಡ್ರೈವಿಂಗ್ ಮೂಮೆಂಟ್ಸ್ ನೋಡಿದರೆ. ಸೊ ಬೆಟರ್ ಐ ಗೋ ಇನ್ ಫ್ರಂಟ್ ಆಫ್ ಹಿಮ್. ಸಖತ್ ಗಾಡಿಗಳಿದ್ದಾವೆ ಇವಾಗ. ಬರುವಾಗ ಒಂದೇ ಒಂದು ಗಾಡಿಗಳಿರಲಿಲ್ಲ, ನಮ್ಗೆ ತುಂಬ ಖಾಲಿ ಇತ್ತು. ಇವಾಗ ಒಂದೇ ಒಂದು ಕಾರ್ನರ್ಸ್ ಇಲ್ಲಿ ಸಹಿತ ಓಟಕ್ಕೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ, 6 ಇಂಚಿನ ಗಾಡಿಗಳು. ಶೀಟ್ ಬ್ರೋ. ಶಿಟ್, ಎಳ್ಕೋಬೇಕು ಅನ್ನೋ ಅಷ್ಟಕ್ಕೊಂದು ಗಾಡಿ ಬಂತು ಗುರು. ಕಾರವರು ಸೈಡಿಗೆ ಹೋದರೆ ಇನ್ನೊಂದು ಟೈರಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಬಟ್ ನಾವೇನು ಮಾಡೋಕ್ಕಾಗಲ್ಲ, ಸ್ವಯಂಗೆ ಹೋಗ್ತೀವಿ ಚರಂಡಿಗೆ. ಆಗುತ್ತಾ? ಬೇಡ 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 ಬೇಡ. ಏನು ಗುರು, ಇವ್ನು ಸೈಡೇ ಕೊಡ್ತಾ ಇಲ್ಲ. ಈ ಸ್ಟ್ರೆಚಲ್ಲಿ ಎಳ್ಕೊಂಡ್ಬಿಡ್ತೀನಿ ಏನೇ ಆಗಲಿ. ಫೈನಲಿ ಗುರು. ಓ ವಾಟ್ ಈಸ್ ದಿಸ್, ಜಸ್ಟ್ ಮಿಸ್. ಎಳಿತಾ ಇದ್ದೆ ಇವಾಗ ಸೀದಾ. ಇಲ್ಲೊಂದಿಷ್ಟು ಜಿಂಕೆಗಳಿದಾವೆ ನೋಡಿ, ತುಂಬ ಕ್ಲೋಸ್ ಇದು ಆ್ಯಕ್ಚುಲಿ. ಇವತ್ತಿನ ಸೈಟ್ಸಲ್ಲಿ ತುಂಬ ಜಿಂಕೆಗಳ ಸೈಟ್ ಅದು, ಬಟ್ ಇದು ಸಖತ್ ಕ್ಲೋಸ್ ಇದ್ದಾವೆ. ಅಲ್ಲೂ ಒಂದಿಷ್ಟಿದ್ದಾವೆ. ಎಂಟ್ರಿ ಆಗುವಾಗ ಒಂದೇ ಒಂದು ಗಾಡಿಗಳಿರಲಿಲ್ಲ, ಇವಾಗ ಎಕ್ಸಿಟ್ ಆಗುವಾಗ ಕ್ಯೂ ಇದೆ, ಏನೂ ಮಾಡೋಕ್ಕಾಗಲ್ಲ. ಐ ಥಿಂಕ್ ಅಲ್ಲೇ ನನಗೆ ಸಖತ್ ಸಾಕ್ಬೇಕು ಅನ್ಸೋಯ್ತು. ಸಖತ್ ಗಾಡಿಗಳಿದ್ದಾವೆ ಹೋಗು ಅಂತೇಳಿದ್ರೆ. ಹೋಗುವಾಗ ಒಂದೇ ಒಂದು ಗಾಡಿಗಳು ಬರ್ತಾ ಇರಲಿಲ್ಲ ಆ ಕಡೆಯಿಂದ. ನಾವು ಆ ಕಡೆಯಿಂದ ಬರುವಾಗ ತುಂಬ ಗಾಡಿಗಳು ಈ ಕಡೆಯಿಂದ ಹೋಗ್ತಾ ಇದ್ದಾವೆ. whatever, now heading to ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಲೆಟ್ಸ್ ಸಿ ಅಲ್ಲಾದರೂ ಎಲಿಫೆಂಟ್ ಸ್ಪಾಟ್ ಆಗುತ್ತಾ ಅಂತ. ಸಾರಿ ಬ್ರೋ, ಮೂವ್ ಫಾರ್ವರ್ಡ್. ವಾಟ್ ಯು ಗೈಸ್ ಆರ್ ಅಪ್ ಟು ಬ್ರೋ ಫಾರ್ ದಿಸ್ ಬ್ರೇಕ್? ಏನಕ್ಕೆ ಬ್ರೇಕ್? ಬರ್ತಾರೆ ಮುಂದ್ಗಡೆ ಹೋಗಿ ನಿಂತ್ಕೊಳ್ಳೋಣ, ಯಾಕಂತಂದರೆ ಸ್ಟ್ರೈಟ್ ರೋಡ್ ಅಲ್ಲ, ಸೊ ಹಾಗಾಗಿ ಬರ್ತಾರೆ. ದನಗಳೇ ಇವ್ರನ್ನ ಎಲ್ಲಿಗೆ ಹೊಡ್ಕೊಂಡು ಹೋಗ್ತಿದ್ದಾರೆ ಮೇಯ್ಸೋಕೆ? ಎಲ್ಲಿ ನೋಡಿದ್ರು ಹಸಿರೇ ಇದೆಯಪ್ಪ, ಎಲ್ಲಿ ಬಿಟ್ಟಿದ್ರು ಅಲ್ಲೇ ಮೇಯ್ಕೊತವೆ. ಏನು ಸ್ಟ್ರೈಟ್ ಇದೆ ಗುರು ರೂಟ್ ಇದು, ಸೂಪರ್. ಏನು ಸೂಪರ್ ಆಗಿದೆ ಗುರು ರೋಡು, ಆಸಮ್ ಯಾರ್. Superb, look at this.
ಹಾಂ ಏನೇ ಗಾಡಿಗಳಂತಂದರೂ ನಾವು ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಸೊ ಇಲ್ಲಿ ತನಕ ಕ್ಯೂ ಇದೆ ಗುರು. ಬಸ್ ಅವರೆಲ್ಲ ಪಿಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ನಾವು ಲಾಸ್ಟಲ್ಲಿ ಇರ್ತೀವಿ ಇವಾಗ. ಅಯ್ಯೋ ದೇವ, ಈ ಕ್ಯೂ ದಾಟ್ಕೊಂಡು ಹೋಗೋದು ಹೌದಾ? ಅಂಕಲ್ ಇಲ್ಲ ಹಾಕ್ಲಾ? ಅಂಕಲ್ ಒಂದು ಉಪಕಾರ ಮಾಡಿದ್ರಪ್ಪ. ಹೌದು, ಅಲ್ಲಿ ಅವರಿಗೆ ಭಾಷೆ ಬರಲ್ಲ, ನೀನು ಹಾಕೋ ಇಲ್ಲಿ ಬಾ. ಮೇಡಮ್ ಒಂದು ಸ್ವಲ್ಪ ಜಾಗ ಬಿಡಿ. ಹಾಂ, ಇಲ್ಲೇ ಹಾಕ್ಬಿಡೋಣ ನಮ್ಮ ಗಾಡಿಗಳನ್ನು. ಸೊ ಇಲ್ಲಿಗೆ ವಿಷಯ ಏನಂತ ಹೇಳಿದ್ರೆ, ಪ್ರೈವೇಟ್ ವೆಹಿಕಲ್ಸ್ ಎಲ್ಲೋ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ ಅಂತಲ್ಲ, ಏನೂ ಎಲ್ಲೋ ಇಲ್ಲ. ನಡ್ಕೊಂಡು ಹೋಗೋಕ್ಕೂ ಎಲ್ಲೋ ಇಲ್ಲ. ಸೊ ಓನ್ಲಿ ಗೌರ್ಮೆಂಟ್ ಬಸ್ ಮಾತ್ರ ಎಲ್ಲೋ ಮಾಡ್ತಾರೆ. ಸೊ ಅದು ಬ್ಯಾಚ್ ವೈಸ್. ಸೊ ಆ ಕಡೆಯಿಂದ ಹೋಗ್ಬಿಟ್ಟು ಈ ಕಡೆ ಬರಬೇಕು. ಸೊ ಕ್ಯೂ ನೋಡಿದ್ರೆ ತಲೆಗೆಟ್ಟು ಹೋಗ್ತಾ ಇದೆ. ಸೊ ಮೆರಿಲಿ ಒಂದು 500 ಪೀಪಲ್ ವೇಟಿಂಗಲ್ಲಿದ್ದಾರೆ ಅನಿಸುತ್ತೆ. ಮೆರಿಲಿ ಇಟ್ ವಿಲ್ ಟೇಕ್ 2.5-3 hours ಟು ಗೆಟ್ ಇನ್ ಹಿಯರ್. ಐ ಡೋಂಟ್ ನೋ ಹೌ ಲಾಂಗ್ ಇಟ್ ವಿಲ್ ಟೇಕ್. ಇಟ್ ಈಸ್ ಸೋ ಸನ್ನಿ ಹಿಯರ್. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಬಟ್ ಸಖತ್ ಬಿಸಿಲು ಬೇರೆ ಇದೆ. ಹುಡುಗರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲಾದರೂ ಜಾಗ ಸಿಗುತ್ತೆ ನೋಡ್ಕೊಂಬ ಅಂದರು. ಬಟ್ ನಾನು ಬಂದೆ, ಎಲ್ಲೂ ಲೂಪ್ ಹೋಲ್ಸ್ ಕಾಣ್ತಾ ಇಲ್ಲ. ಸೊ ನಮ್ಮ ಜನರು ಕ್ಯೂ ವಿಷಯದಲ್ಲಿ ಯಾವತ್ತೂ ಸ್ಟ್ರಿಕ್ಟೇ, ಸ್ವಲ್ಪ ಜಾಗ ಬಿಟ್ಕೊಡಲ್ಲ. ಲೆಟ್ಸ್ ಸಿ, ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಮಂಜಿರೋದು ಡೌಟ್ ಅನಿಸುತ್ತೆ. ಯಾಕಂತ ಹೇಳಿದ್ರೆ ತುಂಬ ಸನ್ನಿಯಾಗಿ ಕಾಣಿಸ್ತಾ ಇದೆ ವೆದರು. ಗೊತ್ತಿಲ್ಲ, ನೋಡೋಣ. ಮೆರಿಲಿ ಒಂದು 3 hours ಬೇಕು ಕ್ಲಿಯರ್ ಆಗೋಕ್ಕೆ. ಅದಾದಮೇಲೆ ಬೆಟ್ಟ 5 kilometers. ಸೊ ಅಲ್ಲಿ ನೋಡೋಕೆ ಅಷ್ಟೊಂದು ಏನಿಲ್ಲ ಇಲ್ಲ, ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಮಂಜಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಹೋಗುವಾಗ ಟ್ರಯಲ್ಗಳು ಏನಂತಾರೆ, ಈ ಘಾಟ್ ಸೆಕ್ಷನ್ ಟೈಪ್ ಇರುತ್ತಲ್ಲ, ಅದಿರುತ್ತೆ. ಮತ್ತು ಚಾಮರಾಜನಗರದಲ್ಲೇ ಒನ್ ಆಫ್ ದ ಟಾಪ್ ಹಿಲ್ ಅಂತ ಕೇಳ್ಪಟ್ಟೆ ನಾನು, ಎಲ್ಲೋ ಆರ್ಟಿಕಲಲ್ಲೋ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲೋ. ಐ ಡೋಂಟ್ ನೋ ಹೌ ಮಚ್ ಟ್ರೂ ಇಟ್ ಈಸ್, ಬಟ್ ಲೆಟ್ಸ್ ಸಿ. ಯಾಕಂತೇಳಿದ್ರೆ ಕ್ಯೂ ನೋಡಿದ್ರೆ ತಲೆಗೆಟ್ಟು ಹೋಗ್ತಾ ಇದೆ. ಅದರಲ್ಲೂ ಒಂದು ವೇಳೆ ಮಳೆ ಬರುವ ಅಥವಾ ಮೋಡದ ಲಕ್ಷಣ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ನೋಡಿದ್ರೆ ಇವಾಗ ಫುಲ್ ಸನ್ನಿ ಇದೆ. ಲೆಟ್ಸ್ ಸಿ ಏನು ಮಾಡೋಣ ಅಂತ. ಸೊ ಕ್ಯೂ ನೋಡಿದ್ರೆ ತಲೆಗೆಟ್ಟು ಹೋಗ್ತಾ ಇದೆ. ಇದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ. ಸೊ ಅದಕ್ಕೆ ಹಿಮಗಳೆಲ್ಲ ಬರ್ತಾ ಇದೆ ನಾವು ಹೋಗೋ ಟೈಮಲ್ಲಿ. ಹೆಂಗೆ ಬಟ್ ಇವಾಗ ಸ್ವಲ್ಪ ಕೋಲ್ಡ್ ಅನಿಸ್ತಾ ಇದೆ. ಬಂತು ಮಳೆ ಬಂತು. ಜಸ್ಟ್ ನಾವು ಬಸ್ಸಿಂದ ಎಳೆದ್ಬಿಟ್ಟಿದ್ದೀವಿ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ಗುರು. ವ್ಯೂ ತೋರಿಸ್ತೀನಿ ನಾನು. ವ್ಯೂ ಗೋವಿಂದ, ಯಾರೋ ಗೋವಿಂದ ಕೂಗ್ತಾ ಇದ್ದಾರೆ. ಬಟ್ ಲುಕ್ ಎಟ್ ದ ವ್ಯೂ ಓವರ್ ಹಿಯರ್.
ಫೈನಲಿ ಬಟ್ ದೇವಸ್ಥಾನದಿಂದ ಕೆಳಗಿಳಿದು ಬಂದ್ವಿ. ಸೊ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಸೊ ನಾವು ಕ್ಯೂವಲ್ಲಿ ನಿಂತವಾಗ ಫುಲ್ ಬಿಸಿಲು, ಮೇಲ್ಗಡೆ ಬಸ್ಸಲ್ಲಿ ಹತ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಮಿಸ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ಆಸಮ್ ಆಗಿದೆ. ಸೊ ಇವಾಗಲೂ ಜನ ಇದ್ದಾರೆ. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಬೆಟ್ಟ ಆಸಮ್. ಯಾರ ಸೋಲೋ ರೈಡ್ ಬರಬೇಕು, ಸಖತ್ತಾಗಿರುತ್ತೆ. ಸೊ ಪ್ರೈವೇಟ್ ವೆಹಿಕಲ್ಸ್ ಯಾವುದೂ ಇರಲ್ಲ, ಓನ್ಲಿ KSRTC ವೆಹಿಕಲ್ಸ್ ಅಲೌಡ್. ಸೊ ದಟ್ಸ್ ದ ಗುಡ್ ಥಿಂಗ್ ಐ ಫೀಲ್, ಬಿಕಾಸ್ ಪ್ರೈವೇಟ್ ವೆಹಿಕಲ್ಸ್ ಅಲೌ ಮಾಡಿದರೆ ಸೊ ಇರ್ಯಾಷನಲ್ ಆಗುತ್ತೆ. ಸೊ ದಿಸ್ ಇಸ್ ಬೆಟರ್. ಸೊ ಬಂಡೀಪುರಲ್ಲಿ ನಾನು ಏನು ಹೇಳ್ತಾ ಇದ್ದೆ, ಆನೆ ಸಿಗಬೇಕಂತ, ಬಟ್ ಆನೆ ಸಿಕ್ಕಿಲ್ಲ. ಬಟ್ ಇಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ರಿಟರ್ನ್ ಬರುವಾಗ ಬಸ್ಸಲ್ಲಿ ಆನೆ ಸಿಕ್ತು. ದಟ್ಸ್ ಸ್ಪ್ಲೆಂಡಿಡ್. ಸೊ ವಾಟೆವರ್. ಸೊ ಐ ಥಿಂಕ್ ಇನ್ನೂ ಪ್ಲೇಸಸ್ ಕವರ್ ಮಾಡ್ತೀವಿ ಅನಿಸುತ್ತೆ, ಬಟ್ ನಾನು ಇಲ್ಲೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ರಿಯಲಿ ಎಕ್ಸಾಸ್ಟೆಡ್. ಇಟ್ಸ್ ಆಲ್ಮೋಸ್ಟ್ 3 PM ನಾವು. ಸೊ ಡಿಂಟ್ ಹ್ಯಾಡ್ ಎನಿ ಲಂಚ್, ಡಿಂಟ್ ಹ್ಯಾಡ್ ಎನಿ ಪ್ರಾಪರ್ ಬ್ರೇಕ್ಫಾಸ್ಟ್, ನಥಿಂಗ್. ಇಟ್ಸ್ ಫುಲ್ ಎಂಟಿ. ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಚೆಕ್. ಬಾಯ್.